ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನೋಡಿ, ನಾಳೆ ನಿಮ್ಮ KCET ಎಕ್ಸಾಮ್ ಇದೆ. ಆ್ಯಂಡ್ ಮೇನ್ ಥಿಂಗ್ ಇಸ್ ದ್ಯಾಟ್ ನೀವು ಏನೇ ಓದ್ಕೊಂಡು ಹೋಗಿರಿ, ಏನೇ ಮಾಡಿ ಏನೂ ಮ್ಯಾಟ್ರ್ ಆಗೋಲ್ಲ. ಅಕಸ್ಮಾತ್ ನಿಮಗೆ ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟು ಅಂಥ ಒಂದು ಕ್ರೂಷಿಯಲ್ ಥಿಂಗ್ ಆಗಿರುತ್ತೆ. ಸೊ ಇವಾಗ ನಾನು ಎಷ್ಟೋ ಟ್ರಿಕ್ಗಳನ್ನ ಕಲ್ತ್ಕೊಂಡು ಹೋಗಿದ್ದೀನಿ. ನನಗೆ ಶಾರ್ಟ್ಕಟ್ ಟ್ರಿಕ್ಗಳು ಬರುತ್ತೆ, ನನಗೆ ಫಾರ್ಮುಲಾಸ್ಗಳು ಜ್ಞಾಪಕ ಇದ್ದಾವೆ, ನನಗೆ ಕಾನ್ಸೆಪ್ಟ್ಗಳು ಜ್ಞಾಪಕ ಇದ್ದಾವೆ, ಎಲ್ಲ ಗೊತ್ತು ನನಗೆ. ಆ್ಯಂಡ್ ಜೊತೆಗೆ ನಾನು ಮನೋಜ್ ಗೆಸ್ಸಿಂಗ್ ಟೆಕ್ನಿಕ್ನು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪೇಪರ್ನ 60 ನಿಮಿಷದಲ್ಲಿ ಮುಗಿಸ್ಬೇಕಾಗಿರುತ್ತೆ. ನಾನು ಹೆಂಗೆ ಟೈಮ್ ಮ್ಯಾನೇಜ್ ಮಾಡಲಿ ಇದು ನಿಮ್ಮ ಕ್ವಶನ್ ಆಗಿರುತ್ತೆ. ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, ನೀವು ಏನೇ ಆಗಲಿ ನೀವು ಅನಲೈಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಹೋಗಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಸೊ ಬನ್ನಿ, ವೀಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಟೈಮನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಆಲ್ಸೋ KCET ಸಂಬಂಧಪಟ್ಟ ಹಾಗೆ ಏನೇ ಡೀಟೇಲ್ಸ್ ಬೇಕು ಅಂತಂದರೂ KCET ಆದಮೇಲೂ ಸಹ ನಿಮ್ಮ ಕಾಲೇಜ್ ಆಪ್ಷನೇಟ್ರಿಗೆ ಮತ್ತು ನಿಮ್ಮ ಕಾಲೇಜ್ ಲಿಸ್ಟ್ ಮಾಡ್ಕೋಬೇಕು ಅಂತಂದರು, ನಿಮ್ಮ ರ್ಯಾಂಕ್ ಅನುಗುಣವಾಗಿ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಕಾಲೇಜ್ಗೆ ಓದಬೇಕು ಅಂತಂದರು, ಏನೇ ಇನ್ಫಾರ್ಮೇಷನ್ ಬೇಕಂದರೂ ನಮ್ಮ ವಾಟ್ಸಪ್ ಬಾಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪೆನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಬರೀ ಡೈರೆಕ್ಟಾಗಿ ವಿಡಿಯೋಗೆ ಹೋಗುವ. ನೋಡಿ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಇಂಪಾರ್ಟೆಂಟ್ ಟೂಲ್ ಆಗಿರುತ್ತೆ. ನಮ್ಮ ಈ 70 ನಿಮಿಷ ಡ್ಯೂರೇಷನ್ನ ನಾವು ಈಸಿಯಾಗಿ ಡಿವೈಡ್ ಮಾಡ್ಕೊಬೇಕು. ನೋಡಿ, 70 ನಿಮಿಷ ಏನಕ್ಕೆ ಕೇಳಿದೆ ಅಂತಂದರೆ, ಅಫ್ಕೋರ್ಸ್ ನಿಮಗೆ ಟೋಟಲ್ 70 ನಿಮಿಷ ಇರುತ್ತೆ. ಟೋಟಲ್ 60 ಕ್ವಶನ್ ಸಾಲ್ವ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಅದರಲ್ಲಿ ಒಂದು 15 ನಿಮಿಷ ಬೇಸಿಕ್ಲಿ ನಿಮ್ಮ ಇದು ಬಂದಿರ್ತಾರಲ್ಲ ಇನ್ವಿಜಿಲೇಟರು, ಅವನೇ ಆ್ಯಕ್ಚುಲಿ ತಿನ್ಕೊಂಡ್ಬಿಡ್ತಾನೆ. ಬಂದುಬಿಟ್ಟು ಸೈನ್ ಹಾಕಪ್ಪ ಅಲ್ಲಿ, ಸೈನ್ ಹಾಕಿ ಇಲ್ಲಿ, ಇದು ಓದಬೇಡಿ ಅದು ಓದಬೇಡಿ, ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಓದಿ, ಆಮೇಲೆ ಕೆಲವೊಂದು ಗೈಡ್ಲೈನ್ಸನ್ನು ಕೊಡ್ತಾನೆ ನಿಮಗೆ. ಒಂದು 10 15 ನಿಮಿಷ ಅವನೇ ತಿನ್ಕೊಂಡ್ಬಿಡ್ತಾನೆ. ಆ್ಯಂಡ್ ಅದಾದಮೇಲೆ ನಿಮಗೆ ಪೇಪರ್ ಸಿಗುತ್ತೆ ಕೈಗೆ. ಆ್ಯಂಡ್ ಅದರಲ್ಲೂ ಸಹ ಜನರಲ್ ಇನ್ಸ್ಟ್ರಕ್ಷನ್ ಇರುತ್ತೆ. ಒಂದು ಟೈಮ್ವರೆಗೂ ನೀವು ಓಪನ್ ಮಾಡೋ ಹಾಗಿಲ್ಲ ಪೇಪರ್ ಅಂತ ಅಂದ್ಬಿಟ್ಟು. ಆ್ಯಂಡ್ ನೀವು ಜನರಲ್ ಇನ್ಸ್ಟ್ರಕ್ಷನ್ಸನ್ನು ಓದ್ಬಿಟ್ಟು ಆಮೇಲೆ ಪೇಪರನ್ನು ಪೇಪರ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಜನರಲ್ ಇನ್ಸ್ಟ್ರಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಪೇಪರ್ ಇರೋದನ್ನು ಓದ್ಕೊಂಡು ಕೂತ್ಕೊಂಬೇಡಿ. ಇಟ್ಸ್ ವೇಸ್ಟ್ ಆಫ್ ಟೈಮ್. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಜನರಲ್ ಇನ್ಸ್ಟ್ರಕ್ಷನ್ಸ್ ಇಷ್ಟೇ, ನೀವು ಸರ್ಕಲ್ನ ಯಾವ ರೀತಿ ಹಾಕ್ಬೇಕಂತಿರುತ್ತೆ, ಮತ್ತು ಮಲ್ಟಿಪಲ್ ಆಪ್ಷನ್ಸನ್ನು ಟಿಕ್ ಮಾಡಬಾರ್ದು ಅಂತ ಇರುತ್ತೆ. ಅಂದರೆ ಏನು ಡೂಸ್ ಏನು ಡೋಂಟ್ಸ್ ಅದು ಮಾತ್ರ ಇರುತ್ತೆ. ನೀವು ಜಸ್ಟ್ ಗೂಗಲ್ ಮಾಡಿ ಪ್ರೀವಿಯಸ್ ಇಯರ್ KCET ಕ್ವಶನ್ ಪೇಪರ್ ಅಂತ ಅದರಲ್ಲಿ ಸಿಗೋ ಜನರಲ್ ಗೈಡೆನ್ಸನ್ನು ಓದ್ಕೊಂಡು ಹೋಗಿ. ಅದೇ ಇರುತ್ತೆ ಮ್ಯಾಕ್ಸಿಮಮ್, ಬೇರೇನೂ ರಿಪೀಟ್ ಆಗೋದಿಲ್ಲ. ಓಕೆ, ಅದಾದಮೇಲೆ ಜಸ್ಟ್ ಡೋಂಟ್ ಸ್ಪೆಂಡ್ ಟೈಮ್ ದೇರ್. ಓಕೆ, ಡೈರೆಕ್ಟಾಗಿ ಕ್ವಶನ್ಸಿಗೆ ಬನ್ನಿ. ನೋಡಿ, 60 ನಿಮಿಷ ಇರುತ್ತೆ, 60 ಕ್ವಶನ್ ಸಾಲ್ವ್ ಮಾಡಬೇಕಾಗಿರುತ್ತೆ. ಪ್ರತಿಯೊಂದು ಕ್ವಶನ್ ಪ್ರಿಫರೆನ್ಸು ಅಂದರೆ ವೈಟೇಜು ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ಕ್ವಶನ್ಗಳು ನಿಮ್ಮ ಕೈಲಿ ಈಸಿಯಾಗಿ, ಲೈಕ್ ಫಾರ್ ಎಕ್ಸಾಂಪಲ್ ಶಾರ್ಟ್ಕಟ್ಗಳು ನಿಮ್ಗೆ ಗೊತ್ತಿದ್ದರೆ ಅಂಡರ್ 30 ಸೆಕೆಂಡ್ಸ್ ಅಥವಾ 40 ಸೆಕೆಂಡ್ಸ್, ಅಂಡರ್ ಅ ಮಿನಿಟ್ ಯು ಕ್ಯಾನ್ ಸಾಲ್ವ್ ಇಟ್. ಓಕೆ, ಯಾವುದಕ್ಕೆ ನಿಮ್ಗೆ ಗೊತ್ತಿರೋದಿಲ್ಲ ಆ್ಯಂಡ್ ಆ ಒಂದು ಕ್ವಶನ್ಗೆ ನೀವು ಅಕಸ್ಮಾತ್ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇಟ್ ವಿಲ್ ಟೇಕ್ ಮೋರ್ ದೆನ್ 2 ಮಿನಿಟ್ಸ್ 3 ಮಿನಿಟ್ಸ್ 4 ಮಿನಿಟ್ಸ್ 5 ಮಿನಿಟ್ಸ್, ಒಂದೊಂದು 10 ನಿಮಿಷನ ತೊಗೊಂಡ್ಬಿಡುತ್ತೆ. ಸೊ ಜಸ್ಟ್ ಡೋಂಟ್ ವೇಸ್ಟ್ ಟೈಮ್. ಸ್ಟಾರ್ಟಿಂಗ್ ಒಂದು 5 ಮಿನಿಟ್ಸ್ ಏನು ಮಾಡ್ತೀರ ಅಂತಂದರೆ ಕಂಪ್ಲೀಟ್ ಪೇಪರ್ನ ಅನಲೈಸ್ ಮಾಡ್ತೀರಾ. ಓಕೆ, ಯಾವ್ಯಾವ ಕ್ವಶನ್ ನನಗೆ ಅಂದರೆ ನನ್ನ ರೇಂಜಿಗೆ ಬರುತ್ತೆ ಸಾಲ್ವ್ ಮಾಡಲಿಕ್ಕೆ, ಆ ಒಂದು ಕ್ವಶನ್ ಪೇಪರ್ನ ಫಸ್ಟು ಅನಲೈಸ್ ಮಾಡ್ಕೊತೀರಾ. ಆ ಒಂದು ಕ್ವಶನ್ಗಳನ್ನ ಲಿಸ್ಟ್ ಮಾಡ್ಕೊತೀರಾ. ಅಂತಂದರೆ ಈ ಕ್ವಶನ್ ಅಟೆಂಡ್ ಮಾಡ್ತೀನಿ ಅನ್ನೋ ಮೈಂಡ್ ಮ್ಯಾಪ್ ಮಾಡ್ಕೊಂಡು ಹೋಗಿ. ಓಕೆ, ಆ್ಯಂಡ್ ಜೊತೆಗೆ ನೀವು ನೆಕ್ಸ್ಟ್ 10 ಮಿನಿಟ್ಸ್ ಏನಿರುತ್ತೆ, ಯಾವ್ಯಾವ ಕ್ವಶನು ಶಾರ್ಟ್ಕಟ್ಟಿಂದ ನೀವು ಅಂಡರ್ 1 ಮಿನಿಟ್ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇರುತ್ತೆ, ಆ ಕ್ವಶನ್ಗಳನ್ನ ತೊಗೊಳ್ಳಿ. 10 ನಿಮಿಷದಲ್ಲಿ ನೀವು ಅಟ್ಲೀಸ್ಟ್ 15 ಕ್ವಶನ್ ಮಾಡಬೇಕಾಗಿರುತ್ತೆ. If at all, if you have learned shortcut tricks and those shortcut trick questions are appeared and you are capable of doing them, do it. Okay, next ಇಲ್ಲಿ ನಮಗೆ 10 to 15 ಮಿನಿಟ್ಸ್. ಓಕೆ, ನಾವು ಅನಲೈಸ್ ಮಾಡೋಕ್ಕೆ ಪೇಪರ್ನ ಮತ್ತು ಅಟೆಂಡ್ ಮಾಡೋದಕ್ಕೆ 15 ಮಿನಿಟ್ಸ್ ಹೊಂಟಾಯಿತು. ನಮ್ಮ ಹತ್ರ ಬಾಕಿ ಮೇಕಿರೋದು ಇವಾಗ 45 ಮಿನಿಟ್ಸ್. ಓಕೆ, 45 ಮಿನಿಟ್ಸಲ್ಲಿ ಯಾವ ಕ್ವಶನ್ನು, ಓಕೆ ನನಗೆ ಗೊತ್ತು ಮನೋಜ್, ಆ್ಯಂಡ್ ಇದಕ್ಕೆ ಸ್ವಲ್ಪ ಲೆಂದಿ ಮೆಥಡ್ ಗೊತ್ತು, ಬಟ್ ಅಪ್ರಾಕ್ಸಿಮೇಟ್ಲಿ ನಾನು 1.5 ನಿಮಿಷದಿಂದ 2 ನಿಮಿಷದೊಳಗಡೆ ನಾನು ಸಾಲ್ವ್ ಮಾಡ್ಕೊತೀನಿ ಅನ್ನೋದಿರುತ್ತಲ್ಲ, ಅದಕ್ಕೆ ಒಂದು 20 ನಿಮಿಷ ಟೈಮ್ ಕೊಡಿ. ಓಕೆ, ನಾನು ಹೇಳ್ತಾ ಇದ್ದೀನಿ ನೋಡಿ, ನೀವು ಇದೇ ಥರನೇ ಪ್ಲ್ಯಾನ್ ಮಾಡಬೇಕು, ಇಲ್ಲಾಂದರೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದಿಲ್ಲ. ಓಕೆ, 20 ನಿಮಿಷ ಟೈಮ್ ಕೊಟ್ಟರೆ ಅದರಲ್ಲಿ ನೀವು ಒಂದು 10 ಕ್ವಶನ್ ಸಾಲ್ವ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ. ಈಗ ನೋಡಿ, 60 ನಿಮಿಷ 60 ಕ್ವಶನ್ ಸಾಲ್ವ್ ಮಾಡೋದು ಪ್ರಾಕ್ಟಿಕಲಿ ನೀವು ತುಂಬ ಜೀನಿಯಸ್ ಆಗಿದ್ದರೆ ಡೆಫಿನೆಟ್ಲಿ ಮಾಡ್ತಾ, ಇಲ್ಲ ಅಂತಂದರೆ ಬಹಳ ಕಷ್ಟ ಆಗಿರುತ್ತೆ. ಓಕೆ, ಸೊ ಆ 20 ನಿಮಿಷದಲ್ಲಿ 10 ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಇಟ್ಕೊಂಬಿಡಿ. ಟೋಟಲ್ ಅಪ್ರಾಕ್ಸಿಮೇಟ್ಲಿ ಹೋಗಿ 20-25 ಕ್ವಶನ್ ಸಾಲ್ವ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಯಾವ್ದಾರು ಓಕೆ ಇನ್ನೂ ಜಾಸ್ತಿ ಟೈಮ್ ಹಿಡಿಯುತ್ತೆ, ನಾನು ಮಾಡೋಕ್ಕೆ ಸಾಧ್ಯ ಐತೆ, ನನಗೆ ಗೊತ್ತು ಮಾಡೋದು ಮೆಥಡ್ ನಾನು ಅಕ್ಯುರೇಟಾಗಿ ಆನ್ಸರ್ ತೆಗಿತೀನಿ ಅಂತಂದರೆ ಆ ಒಂದು ಕ್ವಶನ್ಗಳಿಗೆ ಒಂದು 10 ನಿಮಿಷನ ಕೊಡಿ. ಓಕೆ, ಟೋಟಲ್ ಎಷ್ಟಾಯಿತು ನಿಮಗೆ? ಟೋಟಲ್ 35 ನಿಮಿಷನ ಇಲ್ಲ 45 ನಿಮಿಷನ ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದೀರಾ. ಇನ್ನು ಬಾಕಿ ಇರೋದು ನಿಮ್ಮ ಹತ್ರ 15 ನಿಮಿಷ. 15 ನಿಮಿಷ ಇಸ್ ಮೋರ್ ದೆನ್ ಎನಫ್ ಟು ಗೆಸ್ ಅಪ್ರಾಕ್ಸಿಮೇಟ್ಲಿ 30 ಕ್ವಶನ್ಸ್ ಇಫ್ ಯು ಆರ್ ಯೂಸಿಂಗ್ ಗೆಸ್ಸಿಂಗ್ ಟೆಕ್ನಿಕ್ಸ್. ಓಕೆ, ನೀವು ಈ ಟೈಮ್ ಲೈನ್ ಏನು ಕೊಟ್ಟಿದ್ದೀನಿ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ 60 ನಿಮಿಷದಲ್ಲಿ 60 ಕ್ವಶನ್ಸ ಒಂದು ಸತಿ ಕಣ್ಣರಿಸ್ಬೋದಾಗಿರುತ್ತೆ ನೀವು. ಓಕೆ, ಆ್ಯಂಡ್ ಸುಮ್ಮನೆ ಮಗ್ಗಿ ಟಿಕ್ ಹಾಕ್ದೇನೆ ಏನು ಪ್ರಾಕ್ಟಿಕಲಿ ಪಾಸಿಬಲ್ ಮೆಥಡ್ಸ್ ಇರ್ತವೆ ಅದನ್ನು ಅಪ್ಲೈ ಮಾಡಿ. ಆ್ಯಂಡ್ ನಿಮ್ಗೆ ಏನು ಗೆಸ್ಸಿಂಗ್ ಟೆಕ್ನಿಕ್ಸ್ ಕಲ್ತ್ಕೊಂಡಿರ್ತಾರೆ ಆ್ಯಂಡ್ ಏನು ನೀವು ಆ್ಯಕ್ಚುಯಲ್ ನಾಲೆಜ್ ಇರುತ್ತೆ ನಿಮ್ಮ ಹತ್ರ, ಅದನ್ನು ಅಪ್ಲೈ ಮಾಡಿ. 60 ಮಿನಿಟ್ಸಲ್ಲಿ 60 ಕ್ವಶನ್ಸನ್ನು ನೀವು ಆರಾಮಾಗಿ ಕವರ್ ಮಾಡಬಹುದಾಗಿರುತ್ತೆ. ನೋಡಿ, ನಾನು ಇದನ್ನು ಸುಮ್ಮನೆ ಹೇಳ್ತಾಯಿಲ್ಲ, ನಾನು ಇದನ್ನು ಫಾಲೋ ಮಾಡಿ ನನ್ನ ಸಬ್ಸ್ಕ್ರೈಬರ್ಸಿಗೆ ಫಾಲೋ ಮಾಡಿಸಿ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬಂದಾವೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ನೀವು ಪೇಪರ್ನ ಪ್ಲ್ಯಾನ್ ಮಾಡಬೇಕು ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಆ್ಯಂಡ್ ಪ್ರತಿಯೊಂದು ಸಹ ಕೆಲಸ ಮಾಡುತ್ತೆ ಓನ್ಲಿ ಇಫ್ ಯು ಕಾನ್ಸಂಟ್ರೇಟ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಕರೆಕ್ಟ್ಲಿ. ಓಕೆ, ಐ ಥಿಂಕ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸುತ್ತೆ. ವಿಲ್ ಸಿ ಯು ಇನ್ ಅನದರ್ ವಿಡಿಯೋ. ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.